ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಎಸ್ ಕೆ ಮೈಸೂರು ರುಚಿ. ಈ ದಿನ ನಾನು ಊಟದ ಜೊತೆ ಸೈಡ್ ಡಿಶ್ ಆಗಿ ಒಂದು ರೆಸಿಪಿ ಮಾಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇದು ಹಾಗೆ ಒಂದು ತಟ್ಟೆಲಿ ಹಾಕ್ಕೊಂಡು ತಿನ್ಕೊಂಬಿಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಮಾಡಿ ನೋಡಿ. ಬನ್ನಿ ನೋಡ್ಕೊಂಬರೋಣ ಹೇಗೆ ಮಾಡೋದು ಅಂತ. ಒಂದು ದೊಡ್ಡ ಲೋಟದಷ್ಟು ಅಮೇರಿಕನ್ ಜೋಳ ತೊಗೊಂಡಿದ್ದೀನಿ. ಒಂದು ಗೆಣಸನ್ನ ತೊಳ್ಕೊಂಡು ಕ್ಲೀನಾಗಿ, ಮಣ್ಣೆಲ್ಲ ಇರುತ್ತೆ, ಕ್ಲೀನಾಗಿ ತೊಳ್ಕೊಂಡು 3 ಭಾಗ ಮಾಡ್ಕೊಂಡಿದ್ದೀನಿ. ಬೆಂದ ಮೇಲೆ ಈ ಸಿಪ್ಪೆ ಎಲ್ಲ ತೆಕ್ಕೋಬೋದು. ಕುಕ್ಕರ್ ಪಾತ್ರೆಗೆ 2 ಲೋಟ ನೀರು ಹಾಕಿದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ತೀನಿ. ಇದನ್ನೆಲ್ಲ ಹಾಕಿ 2 ವಿಷಲ್ ತೊಗೊಳ್ಳೋಣ. ಇವಾಗ ಸ್ಟವ್ ಆನ್ ಮಾಡಿ ಇಡ್ತೀನಿ. ಇವಾಗ ಸ್ಟವ್ ಮೇಲೆ ಇದನ್ನೆಲ್ಲ ಹಾಕಿ 2 ವಿಷಲ್ ತೊಗೊಳ್ತೀನಿ ಸ್ಟವ್ ಮೇಲೆ. ನೋಡಿ, ಈ ರೀತಿ ಬೆಂದಿದೆ. ಇದನ್ನೆಲ್ಲ ತೆಕ್ಕೊಬಿಟ್ಟು ಸಿಪ್ಪೆ ತಗೊಂಡು ಪುಡಿ ಮಾಡ್ಕೊಳ್ತೀನಿ. ಇದನ್ನು ಈ ಜಾಲರಿಗೆ ಹಾಕಿ ನೀರು ಸಪ್ರೇಟ್ ಮಾಡ್ಕೊಳ್ತೀನಿ, ಜೋಳ ಸಪ್ರೇಟ್ ಮಾಡ್ಕೊಳ್ತೀನಿ. ಇವಾಗ ನೋಡಿ, ಈ ರೀತಿ ಗೆಣಸನ್ನ ಒಂದು ಪಾತ್ರೆಗೆ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ಳೋಣ. ಸ್ವಲ್ಪ ಹಾಕ್ತೀನಿ ಇದರಲ್ಲಿ, 1 ಸ್ಪೂನಷ್ಟು. ಇದು ಕ್ಯಾರೆಟ್ ತುರಿ, ಟೊಮೊಟೊ ಮತ್ತು ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾರೆಟ್ ತುರ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ತೊಳೆದು. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ, ಟೊಮೊಟೊ ಸ್ವಲ್ಪ, ಉಪ್ಪು ಬೇಯಿಸುವಾಗಲೇ ಹಾಕಿದ್ದೀನಿ. ಇವಾಗ ಕಾಂಗ್ರೆಸ್ ಕಡಲೆಕಾಯಿ ಬೀಜ, ಬೇಕಾದರೆ ನೀವು ಖಾರದ ಬುಂದಿನೂ ಹಾಕ್ಕೋಬೋದು. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ತೀನಿ. ನೋಡಿ, ಈ ರೀತಿ ಎಲ್ಲ ಮಿಕ್ಸ್ ಮಾಡಿ, ಉಪ್ಪು ಸರಿಗಿದೆ ನನಗೆ. ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಊಟದ ಜೊತೆ ಸೈಡ್ ಡಿಶ್ ಆಗಿ ತಿನ್ಬೋದು, ಮತ್ತು ಚಪಾತಿಗೂ ತಿನ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ. ಬಾಯ್.